ಇವನು ನಿರೋಶ್ ಅಂತ. ಇವನು ತನ್ನ ಬಾಲ್ಯದಲ್ಲೇ ತಮ್ಮ ಅಪ್ಪ ಅಮ್ಮವನ್ನು ಕಳ್ಕೊಂಡ್ಬಿಟ್ಟ. ಇವನಿಗೆ ತಮ್ಮ ಅಜ್ಜಿ ಮತ್ತು ಅಣ್ಣ ಮಾತ್ರ ಇದ್ದಾರೆ. ದುಃಖವಾದ ವಿಷಯ ಏನೆಂದರೆ ಇವನು ತನ್ನ ಅಮ್ಮ ಅಪ್ಪವನ್ನು ನೋಡೇ ಇಲ್ಲ. ತನ್ನ ಅಣ್ಣನಿಗೆ ಮಾತ್ರ ಗೊತ್ತು ಅವರ ಅಪ್ಪ ಅಮ್ಮ ಹೆಂಗಿರ್ತಾರೆ ಅಂತ. ಕೊರೋನಾದಲ್ಲಿ ಹೋದ ಸಾವಿರಾರು ಜೀವಗಳಲ್ಲಿ ಇವರ ಅಪ್ಪ ಅಮ್ಮನೂ ಒಂದು ಭಾಗ. ಎಲ್ಲ ಚೆನ್ನಾಗಿ ಹೋಗ್ತಿತ್ತು. ಆದರೆ ದೇವರನ್ನೇ ಸೃಷ್ಟಿ ಮಾಡೋವರೆಗೂ. ಏನಿತ್ತಿ ಓಪನ್ ಮಾಡು. ಏನಿತ್ತಿ ಏನಿದು? ಡೇಯ್, ನೀನು ಗಂಟ ಎಂಚ ಯಾಕೆ ಈ ತರ ಮಾಡಿ ನಮ್ಮ ಪ್ರಾಣನ ಸಾಯಿಸ್ತೀಯ? ನಾನು ಹಿಂಗೆ ನನ್ನ ಏನ್ ಮಾಡ್ಬೇಕು? ಹೆಂಗಿದ್ಯಾ? ಚೆನ್ನಾಗಿದ್ದೀನಿ. ನಾನ್ ಚೆನ್ನಾಗಿದ್ದೀನಿ. ಮತ್ತೆ ಎಲ್ಲಿ ಹೋಗಿಲ್ವಾ ನೀನು? ರಿತ್ತು, ಇವ್ರ ಜೊತೆ ಏನ್ ಮಾಡ್ತಾ ಇದೀಯಾ? ಬಾ ಮನೆಗೆ ಹೋಗೋಣ. ನಾನ್ ಬರ್ತೀನಿ, ನೀನ್ ಹೋಗಿ. ನಿತ್ಯ ಕರೆಂಟ್ ಬಿಲ್ ಕಟ್ಬೇಕು ಬಾ. 2 ತಿಂಗಳಿಂದ ಕರೆಂಟೇ ಇಲ್ಲ. ಬಾ ತಗೋ. ಏನಂತ ನೋಡೋದ್ ಬಿಡಲ್ಲ. ಅಮ್ಮ ಆಯ್ತಾ? ಸರಿ. ದಾರಿ ತಗೋಬಾರ.
ಹೊಸ ಹೆಂಗ ಎಷ್ಟು ವಯಸ್ಸು ನಿನಗೆ? 16. 16 ವಯಸ್ಸು ಬೇಡ, ಹೋದ 5 ವರ್ಷ ಬಿಟ್ಟು ಬಾ. ಇಲ್ಲ ನಾನು ಇವಾಗ್ಲೇ ದೊಡ್ಡವ್ರು ಹೇಳ್ತಾ ಇದ್ದೀನಲ್ಲ, 5 ವರ್ಷ ಬಿಟ್ಟು ಬಾ, ನೋಡ್ಕೊಳ್ತೀನಿ ನಿನಗ. ನೀನೇನ್ ಮಾಡ್ತಾ ಇದ್ದೀನಿ? ಏನಿಲ್ಲ, ಬಾ ಹೋಗ. ಜಿಯಮ್ಮ, ಯಾರೇ ನೀವು? 5 ವರ್ಷ ಬಿಟ್ಟು ಬಾ ಅಂತ ಹೇಳಿದ್ದು. ನೀನೇನದು ಬಾತ್ರ 5 ವರ್ಷ ಬಿಟ್ಟು ಬಂದಿದ್ಯಾ? ಇದಕ್ಕೆ ನಿನ್ಗೊಂದು ಫಲ ಐತೆ. ಆಚ ಕಡೆ ಒಬ್ರು ಇದ್ದಾರೆ, ಅವ್ರ ಹತ್ರ ಹೋಗ್ಕೆ. ಹೆಸರೇನ್ ನಿಂದು? ನಿತ್ತು. ಬಾತ್ರ ಬಾ. ನಿತ್ತು ಅಲ್ಲ ನಿನ್ನ ಹೆಸರು. ಶಾರ್ಲಿ ಅಂತ ಇಟ್ಕೊ. ಬೈಲಿ ಹತ್ರ. ನೀನೇ ತಾನ ಅದು? ಯಾವಾಗ ಒಡವೆ ಕೊಡ. ಎಷ್ಟು ಗೊತ್ತಾಯ್ತು? 3 ಲಕ್ಷ ಇರ್ಬೋದು. ತಗಾಕೋ. ನಾನ್ ಕೊಟ್ರೆ ನೀನ್ ಹಾಕೊಳ್ತೀಯ. ವಾಗ ಚೈನ್ ಕೊಟ್ಬಿಟ್ಟು ಪಾರ್ಟಿ ಮಾಡಿ ಹೋಗ್. ಹುಷಾರ ಕರ್ಕೊಂಡು ಹೋಗೋ. ನೋಡಮ್ಮ, ನಿನ್ ಕಣ್ ಮುಂದೆನೆ ಕತ್ತಿಸ್ತಾರೆ. ನೋವುನ ತಡ್ಕೋ, ಆಯ್ತಾ? ತುಂಬಾ ನೋವುತ್ತೆ ಅನ್ಸ್ತಿದ್ದೀನಿ, ಭಯ ಆಗ್ತಿದೆ. ತಿಂದೆ ಮನೆಗೆ ಹೋಗ್ಬಿಡೋಣ. Okay, let's go. Okay, let's go. ಕೆಲ್ಸಕ್ಕೆ ಹೋಗಿ ಬರ್ತೀನಿ. ಹೋಗ್ಬಿಟ್ಟು ಬಾಪ. ಏನಿದು? ಸೀತಮ್ಮ, ಮನೆಯಲ್ಲಿ ಇಬ್ರು ಇದ್ದವರು 3 ಜನ ಆಗ್ಬಿಟ್ವಿ. ಏನಾದ್ರೂ ಕೆಲಸ ಇದ್ರೆ ನೋಡು ಮಾಮ್. ಹೌದಾ? ಸಂಜೆ ಇಂಟರ್ವ್ಯೂ ಇದೆ, ಬಂದ್ಬಿಡು. ಮತ್ತೆ ನಿಮ್ಮನ್ನ? ಹಲೋ ಮಾಮ್. ರೆಡಿ ಆಗ್ಬಿಟ್ಟೆ. ಆನ್ ಟೈಮ್ ಹೋಗ್ಬಿಡು. 7th ಕೂಡ ಆಗಿಲ್ಲ, ಕೆಲ್ಸ ಬೇಕಾ ನಿನಗೆ? ಓಡು ಇಲ್ಲಿಂದ ಆಚೆ. ಅವಾಗೇನೋ ಆಟ ಆಡ್ಕೊಂಡು ಇದ್ಬಿಟ್ವಿ. ಎಜುಕೇಷನ್ ಇದ್ರೆ ಎಷ್ಟು ಇಂಪಾರ್ಟೆಂಟ್ ಅಂತ ಈಗ ಗೊತ್ತಾಗ್ತಿದೆ. ಎಲ್ಲ
ಎಲ್ಲೋದ್ರು ಬರೀ ನಿಮ್ ಕಾಲ ಇರ್ತೀರಾ, ಅಷ್ಟೇ ಆಗಲ್ವಾ? ಈ ಕಾಲೆಲ್ಲ ನೆಟ್ಟಗಿದ್ದ ದುಡ್ಕೊಂಡ್ ತಿನ್ನಕ್ಕಾಗಲ್ವಾ? ಬೇಕಾದ್ರೆ ನಿಮ್ ಕಂಪನಿ ಕೆಲ್ಸ ಕೊಟ್ಟು ನೋಡಿ ಸ್ವಾಮಿ, ನಿಮ್ ಎಂಪ್ಲಾಯ್ಗಿಂತ ಹೆಚ್ಚು ದುಡಿತೀರಿ. ಸಮಾಜನೂ ಹಿಂಗ್ ಮಾಡುತ್ತೆ, ಕೆಳಗಿರೋ ನಾಯಿ ತರ ನಮ್ನ ನೋಡ್ತೀರಿ. ನಾವ್ ಹೆಂಗ್ ಬದುಕೋದು, ಹೆಂಗ್ ಬಾಳೋದು ಈ ಸಮಾಜದಲ್ಲಿ ಹೇಳು? ನಮ್ಗೋಸ್ಕರ ಮಹಿಳಾ ಸಂಘ, ಪೊಲೀಸು ಯಾರು ಬರಲ್ಲ ಸ್ವಾಮಿ. ನಮ್ ಹೊಟ್ಟೆ ನಾವೇ ತುಂಬ್ಕೋಬೇಕು. ನಮ್ಗೋಸ್ಕರ ಯಾರು ಬರಲ್ಲ, ಏನು ಮಾತಾಡ್ಲ. ಸಾಚನ ನೀನು ಹೋಗ್. ಕಳ್ಸಿದೀನಿ ನೋಡು. ಹಲೋ, ಹೌದಾ? ಹಾ, ಬರ್ತೀನಿ. ನನ್ ಮಗನ ಮುಟ್ಬೇಡ ನೀನು. ನೀನ್ ಮುಟ್ಟಿದ್ರೆ ನಿನ್ ತರಾನೇ ಆಗುತ್ತೆ ನನ್ ಮಗು. ಮುಟ್ಬೇಡ, ಹೋಗು ನೀನು. ಓ ದೇವ್ರೆ, ಯಾಕಪ್ಪ ಈ ಜನ್ಮ ನಮ್ಗೆ? ಒಂದ್ ಮಗುನು ಹುಟ್ಟಕ್ಕಾಗ್ದೆ, ಯಾಕೆ ಈ ತರ? ಒಂದ್ ಮಗು ಇದ್ರೆ ಏನಾದ್ರೂ ಇದ್ರೆ ನಾವ್ ಏನೋ ಮಾಡ್ಕೊಳ್ಬೋದು, ಯಾಕೆ ಈ ತರ ಜನ್ಮ? ನಮ್ಗೆ ಈ ಸ್ಥಾನನೇ ಸಿಗಲ್ಲ, ಏನ್ ಮಾಡೋದು? ಯಾಕಪ್ಪ ನಮ್ನ ಹುಟ್ಟು ದೇವ್ರೆ? ಅಯ್ಯೋ, ಈ ತರ ಜನ್ಮ ನಮ್ಗ್ ಬೇಡ. ನಿಜವಾಗ್ಲೂ ನನ್ನ ಮದುವೆ ಮಾಡ್ಕೋತೀಯ ತಾನೆ? ಯಾರು ಹೇಳಿದ್ದು ನಿನ್ನ ಮದ್ವೆ ಮಾಡ್ಕೊಳ್ತೀನಿ ಅಂತ? ಆಲ್ರೆಡಿ ನಮ್ಮ ಮನೇಲಿ ನೋಡ್ಬಿಟ್ಟಿದ್ದಾರೆ ಹೆಣ್ಣು. ಹಂಗೆಲ್ಲ ಹೇಳ್ಬೇಡ, ನಿನ್ನ ಬಿಟ್ಟು ಇರಕ್ಕಾಗಲ್ಲ. ನಾನು ಡೈಲಿ ಕೊಡೋ ಕಾಸಿನಿಂದ ಹೆಚ್ಚು ಕೊಡ್ತೀನಿ, ನಾಳೆಯಿಂದ ಬಿಟ್ಟು ಹೋಗ್ಬೇಡ. ನೀನ್ ಲವ್ ಮಾಡ್ತಾ ಇದ್ದೀನಿ ನೆನ್ಸ್ಕೊಂಡ? ಬೇರೋ ಕಾಸ್ಗೋಸ್ಕರನೇ. ನೀನ್ ಹೆಂಗ್ ಮದ್ವೆ ಆಗ್ತೀಯ ಅಂತ ನೋಡ್ತೀನಿ, ನನ್ನ ಹತ್ರ ಎಲ್ಲ ಪ್ರೂಫ್ ಐತೆ. ಏನು ಹೊಸದಾಗಿ ಹಾಲೆಲ್ಲ ತಗೊಂಡ್ ಬಂದಿದ್ಯಾ?
ಮೇಲೆ ಮಲ್ಕೊಲ್ಲ. ಏನೋ ಆಗ್ತಿದೆ ನನ್ಗೆ. ಅಮ್ಮ ಆ ಆ ಅಯ್ಯೋ ಆ ಆ ನಾನೇ ವಿಷಯ ಅಂತೆ. ಈ ಸಮಾಜ ನಿನ್ಗೋಸ್ಕರ ಏನ್ ಮಾಡಿದೆ? ಸಿಗ್ನಲ್ ಅಲ್ಲಿ ಹೋದೆ ಬೈದ್ರು, ಮಗುನ್ ಮುಟ್ಟಕ್ ಹೋದೆ ಬೈದ್ರು, ಏನ್ ಮಾಡ್ಬೇಕಿಲ್ಲ ನೀನು? ಲವ್ ಮಾಡೋನು ಏನ್ ಮಾಡಿಸ್ಬಿಟ್ಟ. ರೋಡ್ ಅಲ್ಲಿ ಹೋದ್ರೆ ಮೊಬೈಲ್ ಮುಖ್ಯ ಅವ್ರ ತಮ್ಮ ಅಂತ ನನ್ನ ಚುಚ್ಚಿ ಚುಚ್ಚಿ ಬೇಡ, ಈ ಬದುಕು ನಿನಗ್ ಬೇಡ. ಇನ್ನೊಂದ್ ಜನ್ಮ ಅಂತ ಇದ್ರೆ ನನ್ ಮಗ್ಳಾಗ್ ಹುಟ್ಬಾ, ನಿನ್ನ ರಾಣಿ ತರ ನೋಡ್ಕೊ. ನಾನು ಯಾಕೆ ಹಿಂಗಾದೆ ಗೊತ್ತಾ? ತುಂಬಾ ನೋವುತ್ತೆ ಅನ್ಸ್ತಿದೀನಿ, ಭಯ ಆಗ್ತಿದೆ ತುಮ್ಗೆ. ಮನೆಗ್ ಹೋಗ್ಬಿಡೋಣ. ಈ ತರ ಆಪರೇಷನ್ ಮಾಡ್ಕೊಂಡ್ರೆ ನನ್ ತಮ್ಮನ್ಗೆ ಅಪ್ಪವಾಗೂ ಇರ್ಬೋದು, ಅಮ್ಮವಾಗೂ ಇರ್ಬೋದು. ನೋತಾನೆ ನೋಡ್ಕೊಳ್ಳೋಣ. ಅಯ್ಯೋ ನನಗ್ ಗೊತ್ತಿಲ್ವೇ, ನನಗ್ ಗೊತ್ತಿಲ್ವೇ, ನನಗ್ ಗೊತ್ತಿಲ್ವೇ, ನನಗ್ ಗೊತ್ತಿಲ್ವೇ. ಅಮ್ಮ ಹೆಂಗಿದ್ರು ಗೊತ್ತಾ? ಇಷ್ಟೇ ಕಣ್ಣು, ಇದೇ ಮೂಗು, ಇದೇ ಬಾಯಿ, ಇಷ್ಟೇ ಕೂದಲು, ಇಷ್ಟೇ ಕೈ, ಇಷ್ಟೇ ಕಾಲ್, ಇದೇ ಬೆಳ್ಳಿ. ಅಮ್ಮನ ಮಿಸ್ ಮಾಡಬಾರ್ದಂತ. ಅಯ್ಯೋ ಅಯ್ಯೋ, ನನಗ್ ಗೊತ್ತಿಲ್ವೇ, ನನಗ್ ಗೊತ್ತಿಲ್ವೇ. ಅಯ್ಯೋ ಇಲ್ಲ, ನನ್ನ ಕಾಪಾಡ್ತೀನಿ, ನನ್ನನ್ನ ಕಾಪಾಡ್ತೀನಿ. ಏ ಚಾವಿ, ಏಯ್ 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 ಅಮ್ಮ, ಅಮ್ಮ, ಅಮ್ಮ. ನನಗ್ ಗೊತ್ತಿಲ್ಲ ಅಮ್ಮ, ನನಗ್ ಗೊತ್ತಿಲ್ಲ ಅಮ್ಮ, ನನಗ್ ಗೊತ್ತಿಲ್ಲ ಅಮ್ಮ. ನನ್ ಪಾಪಿ ಆಗ್ಬಿಟ್ಟೆ ಬಾ. ನನ್ ಕೈಯಲ್ಲೇ ನಮ್ಮ ಬಲ ಕೊಂಡ್ಬಿಟ್ಟೆ. ಅಯ್ಯೋ ನನಗ್ ಗೊತ್ತಿಲ್ಲ ಬಾ, ನನಗ್ ಗೊತ್ತಿಲ್ಲ ಬಾ. ಬಂದ್ಬಿಡುವ, ಮತ್ತೆ ಬಂದ್ಬಿಡುವ. ಯಾರು ನನ್ನ ಥರ ಅವಸರ ಪಡಬೇಡಿ. ನಿಮ್ಮ ಮನೇಲಿ ಹಿಂಗಾದ್ರೆ ಅವರು ದೇವರ ಥರ ಪೂಜೆ ಮಾಡಿ ಮನೆಯಲ್ಲೇ ಇಟ್ಕೊಳ್ಳಿ. ಯಾಕಂದರೆ ಒಬ್ರು ಇಲ್ಲ ಅಂತ ಬೆಲೆ ಅವ್ರಿಲ್ದೇ ಹೋದ್ರೇ ಗೊತ್ತಾಗುತ್ತೆ.